ಶ್ರೀ ವಿಶ್ವಕರ್ಮ ಸ್ವರ್ಣಕಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿರವರ 31ನೇ ಆರಾಧನಾ ಮಹೋತ್ಸವ ದ್ವಿತೀಯ ಪಿಯು ಫಲಿತಾಂಶದಲ್ಲಿ ಉತ್ತಮ ಸಾಧನೆ ತೋರಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಬೆಳ್ಳಿ ನಾಣ್ಯ ವಿತರಿಸಿ ಸನ್ಮಾನಿಸಿದ ಅಧ್ಯಕ್ಷ ರಮೇಶ್ ಆಚಾರ್ಯ. ಕೆಜಿಎಫ್ ನಗರದಲ್ಲಿ ಶ್ರೀ ವಿಶ್ವಕರ್ಮ ಸ್ವರ್ಣಕಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿರವರ 31ನೇ ಆರಾಧನಾ ಮಹೋತ್ಸವವನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಭಾನುವಾರ ರಾತ್ರಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ನಂತರ ಆಂಧ್ರ ಪ್ರದೇಶದ ಖ್ಯಾತ ಹರಿಕತೆ ದಾಸರಾದ ರಮ್ಯಶ್ರೀ ಭಾಗವತಾರಣಿರವರು ಸ್ವಾಮಿರವರ ಜೀವನ ಚರಿತ್ರೆಯ ಕುರಿತು ನಡೆಸಿಕೊಟ್ಟ ಹರಿಕಥಾ ಕಾಲಕ್ಷೇಪವು ಭಕ್ತರ ಮನಸೆಳೆಯಿತು. ಇನ್ನು ಇದೇ ವೇಳೆ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಾದ 587 ಅಂಕ ಪಡೆದ ಬೃಂದ, 582 ಅಂಕ ಪಡೆದ ಕ್ರಿಶ್, 579 ಅಂಕ ಪಡೆದ ರೇಣುಶ್ರೀ, 571 ಅಂಕ ಪಡೆದ ಜಯಶ್ರೀ, 559 ಅಂಕ ಪಡೆದ ತೇಜಸ್ವಿನಿ, 558 ಅಂಕ ಪಡೆದ ಪವನ್ ಮತ್ತು 550 ಅಂಕ ಪಡೆದ ತೇಜಸ್ವಿನಿ ಸೇರಿದಂತೆ ಸಮುದಾಯದ ಹಲವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು. ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ರಮೇಶ್ ಅವರು ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ, ಪ್ರಶಸ್ತಿ ಪತ್ರ ಹಾಗೂ ವಿಶೇಷವಾಗಿ ಬೆಳ್ಳಿ ನಾಣ್ಯಗಳನ್ನ ನೀಡಿ ಸನ್ಮಾನಿಸಿದರು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನೂರಾರು ಭಕ್ತಾದಿಗಳಿಗೆ ಸಂಘದ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮುದಾಯದ ಮುಖಂಡರು, ಸಂಘದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿರವರ ಕೃಪೆಗೆ ಪಾತ್ರರಾದರು. ಕುಲಬಾಂಧವರು, ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ವಿಶ್ವಕರ್ಮ ಕುಲಕ್ಕೆ ತುಂಬಾ ಅತ್ಯುನ್ನತ ಹೆಸರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ದ್ವಿತೀಯ ಪರೀಕ್ಷೆ ಈಗ ಮೊನ್ನೆ ರಿಸಲ್ಟ್ ಬಂದಿತ್ತು. ಅದರಲ್ಲಿ ಸುಮಾರು ಜನ ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ಒಳ್ಳೆಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇದು ನಮ್ಮ ವಿಶ್ವಕರ್ಮಗೆ ಹೆಮ್ಮೆಯ ವಿಷಯ. ಈಗ ನಾವು ಈ ಕಾರ್ಯಕ್ರಮ ನಮ್ಮ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಮತ್ತು ನಮ್ಮ ವಿಶ್ವಕರ್ಮ ಎಲ್ಲ ಸದಸ್ಯರ ಪರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಜೋರಾಗಿ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕಾಗಿ ಕೋರುತ್ತಿದ್ದೇವೆ. ಶ್ರೀ ರಾಜೇಶ್ ಆಚಾರ್ಯ ಅವರ ಮಗಳಾದ ಬೃಂದ ಅವರು ವೇದಿಕೆಗೆ ಬರಬೇಕಾಗಿ ಕೋರುತ್ತಿದ್ದೇವೆ. ದಯವಿಟ್ಟು ಮತ್ತೆ ಕುಮಾರ್ VS ಕ್ರಿಶ್ ಅವರು ವೇದಿಕೆಗೆ ಬರಬೇಕಾಗಿ ಕೋರುತ್ತಿದ್ದೇವೆ. ರೇಣುಶ್ರೀ ಅವರು ವೇದಿಕೆ ಬರಬೇಕಾಗಿ ಕೋರುತ್ತಿದ್ದೇವೆ. 96% ಅನ್ನು 96.5 ಜೋರಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೋರುತ್ತಿದ್ದೇವೆ. ಮಂಜುನಾಥಾಚಾರ್ಯ ಮಗಳಾದ ಜಯಶ್ರೀ ಜೋರಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೋರುತ್ತಿದ್ದೇವೆ. పెద్దవాళ్ళకి, నా ఫ్రెండ్స్కి, అన్న తమ్ముళ్ళకి నేనున్నప్పుడు ఇట్లా మార్కులు తెచ్చినారు అంటే నాకు ఒక గర్వము, ఖుషి. నా ఫ్రెండ్స్ కూతుర్లో అంతా
వీళ్ళకి ఇదే కాదు గిఫ్ట్, ఒక వెండి కాయిన్ సరస్వతి వాళ్ళకి ఒక వెండి కాయిన్ కూడా స్పెషల్గా గిఫ్ట్గా ఇస్తా ఉన్నాను. ఇంకా ఒక గిఫ్ట్ ఇంత మాత్రమే కాదు, ఇంకా చేయాలని నాకు ఆశ, కానీ నెక్స్ట్ ఇంకా చేస్తాం. చాలా చాలా థ్యాంక్స్. ఎలా అంటే ఇంత చదువు 98, 96, 91 వచ్చినారంటే వాళ్ళు కూడా పెద్ద థ్యాంక్స్. వాళ్ళ తల్లిదండ్రులకి, మా సంఘం నుంచి కూడా వాళ్ళ తల్లిదండ్రులకు కూడా థ్యాంక్స్ చెప్తా ఉన్నాను. ನಮ್ಮ ವಿಶ್ವಕರ್ಮ ಯಾವುದೇ ಕಾರ್ಯಕ್ರಮ ಇರಲಿ ಸಿಂಗಲ್ ಆಗಿ ನಿಂತು ಎಲ್ಲರ ಮನ ಗೆದ್ದು ಈ ಕಾರ್ಯಕ್ರಮವನ್ನು ಅಷ್ಟು ಅಚ್ಚುಕಟ್ಟಾಗಿ ಮತ್ತೆ ಕಾರ್ಯಕ್ರಮ ದೇವರ ಕಾರ್ಯಕ್ರಮ ಅಂದ್ರೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಪ್ರೆಸಿಡೆಂಟ್ ರಮೇಶಾಚಾರ್ಯ ಅವರಿಗೆ ನಮ್ಮ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜೋರಾಗಿ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹ ಕೋರುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬರೀ ವೀರಬ್ರಹ್ಮೇಂದ್ರ ಸ್ವಾಮಿ ಆರಾಧನೆ ಮತ್ತು ನಮ್ಮ ದ್ವಿತೀಯ ಪರೀಕ್ಷೆಯಲ್ಲಿ ಉತ್ತೀರ್ಣರಂತಹ ಎಲ್ಲರಿಗೂ ಒಂದು ಪ್ರೋತ್ಸಾಹ ಕೊಡ್ಬೇಕಂತೇಳಿ ಒಳ್ಳೆ ಏನು ಮನಸ್ಸಿನಿಂದ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಎಲ್ಲರೂ ಜೋರಾಗಿ ಚಪ್ಪಾಳೆ. సన్మానం చేయడానికన్నా బిడ్డల తల్లిదండ్రులకి సన్మానం చేయంటే బాగుండేది నా మనసుకి. కారణం ఏమంటే వాళ్ళు చాలా ఆశ పెట్టుకొని నిద్ర చెడి కష్టపడి వాళ్ళకి భోజనము బట్టలు అంతా ఇచ్చి వాళ్ళని ఇంతో అభివృద్ధికి తెచ్చిండారంటే వాళ్ళకే సన్మానం చేయాలని నా అభిప్రాయం. ఇది చెప్పి ముగిస్తాను. వాళ్ళ సరస్వతి బాగా అంటింది, ఇంకా ఎక్స్ట్రాగా అంటాలని ఇదొకటి గిఫ్ట్గా ఇస్తా ఉన్నాను వాళ్ళకి. సరే